ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಅವ್ರಿಗೂ ಕೂಡ 6 ತಿಂಗಳ ಬಳಿಕ ಜಾಮೀನು ಸಿಕ್ಕಿದೆ. ಪರಪ್ಪನಗ್ರಹಾರ ಜೈಲಿನಿಂದ ಇವತ್ತು ಅವರು ರಿಲೀಸ್ ಆಗ್ತಾರೆ. ಇವತ್ತು ಮಧ್ಯಾಹ್ನದ ಒಳಗೆ ಡಿ ಗ್ಯಾಂಗ್ ಜೈಲಿನಿಂದ ಬಿಡುಗಡೆ ಆಗುತ್ತೆ. ಅದರಲ್ಲೂ 6 ತಿಂಗಳ ಬಳಿಕ ಪರಪ್ಪನಗ್ರಹಾರದಿಂದ ಪವಿತ್ರ ಗೌಡ ಕೂಡ ರಿಲೀಸ್ ಆಗ್ತಾ ಇದ್ದಾರೆ. ಪರಪ್ಪನಗ್ರಹಾರ ಜೈಲಿಂದ ಪವಿತ್ರ, ಅನುಕುಮಾರ್, ಪ್ರದೂಷ್ 3 ಜನ. ಹಾಗೆಯೇ ಶಿವಮೊಗ್ಗ ಜೈಲಿಂದ ಜಗದೀಶ್, ಲಕ್ಷ್ಮಣ್, ಕಲಬುರಗಿಯಿಂದ ನಾಗರಾಜ್. ಮಧ್ಯಾಹ್ನದ ಹೊತ್ತಿಗೆ ಎಲ್ಲ ಆರೋಪಿಗಳು ಕೂಡ ಜೈಲಿನಿಂದ ಮುಕ್ತಿ ಪಡಿತಾರೆ. ಪ್ರಮುಖವಾಗಿ ಆದೇಶ ಪ್ರತಿ ಸಿಗಬೇಕು, ಲೋವರ್ ಕೋರ್ಟ್ಗೆ ಹೋಗಬೇಕು, ಷರತ್ತುಗಳನ್ನು ಪೂರೈಸಬೇಕು, ಅದಕ್ಕೆ ಶ್ಯೂರಿಟಿ ಮತ್ತು ಬಾಂಡ್ ಎಲ್ಲ ರೆಡಿ ಮಾಡಬೇಕು. ಅದೆಲ್ಲ ಆಗಿ ಆ ನಂತರ ಅದು ಜೈಲಧಿಕಾರಿಗಳಿಗೆ ರವಾನೆ ಆಗುತ್ತೆ. ಜೈಲಧಿಕಾರಿಗಳು ಅಲ್ಲಿನ ಫಾರ್ಮ್ಯಾಲಿಟೀಸನ್ನು ಮುಗಿಸಿ ಮಧ್ಯಾಹ್ನದ ಹೊತ್ತಿಗೆ ಎಲ್ಲರೂ ಕೂಡ ಜೈಲಿಂದ ಆಲ್ಮೋಸ್ಟ್ ರಿಲೀಸ್ ಆಗ್ತಾರೆ. ಪವಿತ್ರ ಗೌಡ ಸೇರಿದಂತೆ, ಈಗ ದರ್ಶನ್ ಆಲ್ರೆಡಿ ಹೊರಗಿದ್ದಾರೆ ಬಿಡಿ, ಪವಿತ್ರ ಗೌಡ ಸೇರಿದಂತೆ ಅನುಕುಮಾರ್, ಪ್ರದೂಷ್, ಜಗದೀಶ್, ಲಕ್ಷ್ಮಣ್, ನಾಗರಾಜ್, ಒಟ್ಟು 7 ಜನಕ್ಕೆ ಈಗ ಜಾಮೀನು ಸಿಕ್ಕಿರೋದು, ರೆಗ್ಯುಲರ್ ಬೇಲ್. ಹಾಗಾಗಿ ಅವರೆಲ್ಲರೂ ಕೂಡ ಜೈಲಿಂದ ಈಗ ಹೊರಗೆ ಬರ್ತಾರೆ. ಅಂದರೆ ಇದು ರೆಗ್ಯುಲರ್ ಬೇಲ್ ಆಗಿರೋದ್ರಿಂದ ಕೆಲವೊಂದು ಷರತ್ತುಗಳನ್ನ ಹಾಕಿದ್ದಾರೆ. ಅದರ್ವೈಸ್ ಅವ್ರವ್ರ ಕೆಲಸ ಕಾರ್ಯಗಳನ್ನು ಅವ್ರು ಮಾಡ್ಕೊಂಡು ಹೋಗ್ಬೋದು ಮುಂದಕ್ಕೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಪವಿತ್ರ ಗೌಡ ಇವತ್ತು ಮಧ್ಯಾಹ್ನದ ವೇಳೆಗೆ ರಿಲೀಸ್ ಆಗ್ತಾರೆ ಅಂತ, ಈಗ ಸದ್ಯಕ್ಕೆ ಏನು ಫಾರ್ಮ್ಯಾಲಿಟೀಸು, ಎಷ್ಟು ಗಂಟೆಗೆ ಆರಂಭ ಆಗ್ಬೋದು, ಎಷ್ಟು ಟೈಮ್ ಹಿಡಿಬೋದು ಎಲ್ಲ ಅಂತ? ಅರವಿಂದ್, ಶುಕ್ರವಾರನೇ ಈಗಾಗಲೇ ಎಲ್ಲರಿಗೂ ಕೂಡ ರೆಗ್ಯುಲರ್ ಜಾಮೀನು ಮಂಜೂರಾಗಿರುವಂಥದ್ದು. ಹಾಗಾಗಿ ಹೈಕೋರ್ಟ್ನಲ್ಲಿ ಇವತ್ತು 11 ಗಂಟೆಗೆ ಸರ್ಟಿಫೈಡ್ ಕಾಪಿ ಏನಿದೆ ಅದು ಅವರ ಪರ ವಕೀಲರಿಗೆ ಸಿಗುತ್ತೆ. ಅದನ್ನು ತೆಗೆದುಕೊಂಡ್ಬಂದು ಸೆಷನ್ಸ್ ಕೋರ್ಟ್ನಲ್ಲಿ ಆ ಷರತ್ತುಗಳ ಪೂರೈಕೆ ಏನಿದೆ ಅದನ್ನು ಮಾಡಬೇಕಾಗುತ್ತೆ. ಅದನ್ನು ಮಾಡೋದಕ್ಕೆ ಸುಮಾರು 1 ಗಂಟೆಗಳ ಕಾಲ ಸಮಯ ಹಿಡಿಬೋದು ಅಂತ ಹೇಳಲಾಗ್ತಾ ಇರುವಂಥದ್ದು. ಅದು ಷರತ್ತು ಪೂರೈಕೆ ಆದ ನಂತರದಲ್ಲಿ ಬೆಂಗಳೂರಿನ ಪರಪ್ಪನಗ್ರಹಾರ ಜೈಲಲ್ಲಿರುವಂಥ ಪವಿತ್ರ ಗೌಡ, ಪ್ರದೋಷ್ ಮತ್ತು ಅನುಕುಮಾರ್ ಏನಿದ್ರೆ ಅವರಿಗೆ ನೇರವಾಗಿ ಕೋರ್ಟ್ ಅಮೀನ್ ಏನಿರ್ತಾರೆ ಅವರು ಆ ಆರ್ಡರ್ ಕಾಪಿ ತೆಗೆದುಕೊಂಡೋಗಿ ತಲುಪಿಸಿದ ತಕ್ಷಣವೇ ಅವ್ರನ್ನ ಬಿಡುಗಡೆ ಮಾಡುವಂಥದ್ದು. ಉಳಿದಂತೆ ಶಿವಮೊಗ್ಗ ಮತ್ತು ಕಲಬುರಗಿಯಲ್ಲಿರುವಂಥ ಆರೋಪಿಗಳೇನಿದ್ರೆ ಅವ್ರಿಗೆ ಮೇಲ್ ಮುಖಾಂತರ ಆರ್ಡರ್ ಕಾಪಿಯನ್ನು ಅಲ್ಲಿಗೆ ಕಳಿಸ್ತಾರೆ. ಆರ್ಡರ್ ಕಾಪಿ ತಲುಪಿದ ನಂತರದಲ್ಲಿ ಅವರು ಅಲ್ಲಿಂದ ಆ ಜೈಲುಗಳಿಂದ ಬಿಡುಗಡೆ ಆಗುವಂಥದ್ದು. ಈ ಎಲ್ಲ ಪ್ರೋಸೆಸ್ ಮುಗಿಯೋದಕ್ಕೆ ಸುಮಾರು 2 ಗಂಟೆ ನಂತರದಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಮತ್ತೊಂದು ಕಡೆ ದರ್ಶನ್ ಏನು ಈಗಾಗಲೇ ಆಸ್ಪತ್ರೆಯಲ್ಲಿದ್ದಾರೆ, ಅವರು ಷರತ್ತುಗಳ ಪೂರೈಕೆಗೆ ಮತ್ತೆ ಮಾಡುವಂಥ ಅಗತ್ಯತೆ ಇಲ್ಲ ಅಂತ ಅವ್ರ ಪರ ವಕೀಲರು ಹೇಳ್ತಾ ಇರುವಂಥದ್ದು. ಅಂದರೆ ಮಧ್ಯಂತರ ಜಾಮೀನನ್ನು ತಗೊಂಡ್ಕೊಂಡ್ರು, ಆ ಟೈಮಲ್ಲೇ ಈ ಸಂಬಂಧಪಟ್ಟಾಗೆ ಶ್ಯೂರಿಟಿ ಷರತ್ತುಗಳು ಮತ್ತು ಇಬ್ಬರ ಶ್ಯೂರಿಟಿ ಏನಿತ್ತು ಅದನ್ನು ಆವಾಗಲೇ ಪೂರೈಕೆ ಮಾಡಿದ್ದಾರೆ. ಆ ಸಂಬಂಧಪಟ್ಟಾಗೆ ದಾಖಲೆಗಳು ಮತ್ತು ಕೋರ್ಟ್ ಈಗೇನು ಬಿಡುಗಡೆಗೆ ಆದೇಶ ಕೊಟ್ಟಿದೆ ಆ ಎರಡನ್ನೂ ಕೂಡ ಸಲ್ಲಿಕೆ ಮಾಡಿದರೆ ಸಾಕು ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಇವತ್ತು ಮಧ್ಯಾಹ್ನ 2 ಗಂಟೆ ನಂತರದಲ್ಲಿ ಬಹುತೇಕ 6 ಜನ ಆರೋಪಿಗಳು ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮ ಎಲ್ಲ ಮಾಹಿತಿಗೆ. ಎಲ್ಲರೂ ಕೂಡ ಆಲ್ಮೋಸ್ಟ್ ಇವತ್ತಿಗೋಸ್ಕರನೇ ಕಾಯ್ತಾ ಇದ್ರು. ಶುಕ್ರವಾರನೇ ಅವರಿಗೆ ಬೇಲ್ ಸಿಕ್ಕಿದ್ರು, ಇವತ್ತು ಅವರೆಲ್ಲರಿಗೂ ಬಿಡುಗಡೆಯ ಭಾಗ್ಯ.